ವಿದ್ಯಾರ್ಥಿಗಳೇ, ನಾವು ಇವತ್ತು ಮಿಂಚು ಮತ್ತು ಗುಡುಗು ಇದರ ರಸಪ್ರಶ್ನೆಯನ್ನು ತಿಳ್ಕೊಳ್ಳುವ. ಇದರದ್ದು PDF ಇದೆಯಲ್ಲ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಮತ್ತೆ ವರ್ಡ್ ವಾಲ್ ಲಿಂಕ್ ಇದೆಯಲ್ಲ, ಅದನ್ನು ಸಹ ಹಾಕಿದ್ದೀನಿ. ವರ್ಡ್ ವಾಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದರಲ್ಲಿ ಕ್ವಿಜ್ ನೀವು ಸ್ವತಃ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಬಹುದು. ಮತ್ತೆ ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ಸಹ ನೀವು ಅದ್ರ ವರ್ಡ್ ವಾಲ್ ಲಿಂಕ್ ಅಲ್ಲಿ ಪರೀಕ್ಷೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಆ ರೀತಿ ಸಹ ನೀವು ಇದನ್ನ ಕ್ಲಿಕ್ ಮಾಡಬಹುದು. ವರ್ಡ್ ವಾಲ್ ಲಿಂಕ್ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಏನ್ ಇದಾಗುದಿಲ್ಲ, ವರ್ಡ್ ವಾಲ್ ಇದಕ್ಕೆ ಕೊಂಡೋಗ್ತದೆ ಅದು ನಿಮ್ಗೆ. ಇದರಲ್ಲಿ ನೀವು ಈ ಆಟವನ್ನು ಸಹ, ಅಂದ್ರೆ ಕ್ವಿಜ್ ಅಂದ್ರೆ ಒಂದು ಆಟದ ತರ ಅಲ್ವಾ, ಆ ಆಟವನ್ನು ಸಹ ಆಡ್ಬೋದು. ಮತ್ತೆ ಇದ್ರದ್ದು ನಾನು ವಿಡಿಯೋ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಮಿಂಚು ಯಾವಾಗ ಉಂಟಾಗುತ್ತದೆ? ಮಳೆ ಮಿಂಚು ಮತ್ತು ಗುಡುಗು ಏನನ್ನು ಸೂಚಿಸುತ್ತದೆ? ಮಳೆಗಾಲ. ಮಿಂಚು ಯಾವ ದ್ರವ್ಯದಿಂದ ಕೂಡಿದೆ? ಗುಡುಗು ಯಾವಾಗ ಕೇಳಿಸಬಹುದು? ಮಿಂಚಿನ ನಂತರ. ಯಾಕಂದ್ರೆ ಬೆಳಕಿನ ವೇಗ ಇದೆಯಲ್ಲ, ಶಬ್ದದ ವೇಗಕ್ಕಿಂತ ಜಾಸ್ತಿ ಇದೆ ಆಯ್ತಾ. ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್ ಇದೆ ಆಯ್ತಾ. ಮಿಂಚು ಯಾವಾಗ ಹೆಚ್ಚು ಉಂಟಾಗುತ್ತದೆ? ಮಳೆಗಾಲ. ಮಿಂಚು ಯಾವಾಗ ಹೆಚ್ಚು ಅಪಾಯಕಾರಿಯಾಗಿದೆ? ಅಂದ್ರೆ ಮಿಂಚು ಮತ್ತು ಗುಡುಗು ಸಹಿತ ಮಿಂಚು ಬೀಳುವಾಗ ಹೆಚ್ಚು ಅಪಾಯಕಾರಿಯಾಗಿದೆ. ಯಾವ ಶಬ್ದದ ನಂತರ ಮಿಂಚು ಉಂಟಾಗುವುದು? ಗುಡುಗು. ಮೊದಲು ಕೇಳಿಸ್ತದಲ್ವ, ನಂತರ ಮಿಂಚು ಕಾಣಿಸ್ತದಲ್ವ, ಅಂದ್ರೆ ಶಬ್ದದ ವೇಗವು ಕಡಿಮೆ ಇದೆ, ಬೆಳಕಿನ ವೇಗ ಏನಿದೆ ಹೆಚ್ಚಾಗಿದೆ. ಅದಕ್ಕಾಗಿ. ವಾತಾವರಣದಲ್ಲಿ ಧ್ವನಿಯ ವೇಗ ಎಷ್ಟು? 349 ಮೀಟರ್/ಸೆಕೆಂಡ್. ಮಿಂಚಿನ ಹೊಡೆತದ ಅವಧಿ ಎಷ್ಟು? 1 ಸೆಕೆಂಡ್ಗಿಂತ ಸಹ ಕಡಿಮೆ. ಮಿಂಚು ಮತ್ತು ಗುಡುಗಿನ ನಡುವಿನ ಸೆಕೆಂಡುಗಳನ್ನು ಎಣಿಸುವ ಪದವೇನು? ಫ್ಲಾಶ್ ಇನ್ ದ ಬ್ಯಾಂಕ್. ಫ್ಲಾಶ್ ಇನ್ ಬ್ಯಾಂಕ್.